2 ಘಟನೆಗಳನ್ನ ಖಂಡನೆ ಮಾಡಿ ಇವತ್ತು ನಾವೆಲ್ಲ ಕುಡಿದೀವಿ. ಇದು ಒಂದು ಸಮಾಜಕ್ಕೆ ಆದಂತ ಅಪಮಾನದ, ಪೂರ್ಣ ಹಿಂದೂ ಸಮಾಜಕ್ಕೆ ಆದಂತ ಅಪಮಾನವನ್ನ ನಾವೆಲ್ಲರೂ ಕೂಡಿ ಖಂಡನೆ ಮಾಡ್ತಾ ಇದ್ದೀವಿ. ಸರ್ಕಾರ ಗಂಭೀರವಾಗಿತ್ತಂತಂದ್ರೆ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಆಗೋದಿಲ್ಲ. ಅಧಿಕಾರಿಗಳನ್ನ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅವ್ರನ್ನ ಮೊದಲು ಜೈಲಿಗೆ ಹಾಕಬೇಕು. ಅಂದ್ರೆ ಸರ್ಕಾರ ಮಾಡಲಿಲ್ಲ ಅಂತಂದ್ರೆ, ಸರ್ಕಾರ ಇದನ್ನು ಮಾಡಲಿಲ್ಲ ಅಂತಂದ್ರೆ ಬಹುತೇಕ ಸರ್ಕಾರನೇ ಒಬ್ಬ ಕೊಡತಕ್ಕಂಥ ಭಾವನೆ ಜನಮಾನಸದಲ್ಲಿ ಆಗ್ತದೆ. ಮೊದಲು ಅಷ್ಟು ಮಾಡಿ ಆಮೇಲೆ ಅವ್ರನ್ನ ಡಿಸ್ಮಿಸ್ ಮಾಡ್ರಿ. ಅವ್ರು ಬರೀ ಯಾಕಂದ್ರೆ ಇಷ್ಟು ವರ್ಷದಾಗ ಇದು ಮೊದಲನೇ ಸಲ ಆಗಿತ್ತು ಅಂತಂದ್ರೆ ಇದ್ರಿಂದ ಯಾರಾದ್ರೂ ಕುಮ್ಮಕ್ಕಿರ್ಬೋದು. ಬಟ್ ಇದು ಬರೇ ಬ್ರಾಹ್ಮಣ ಸಮಾಜಿಗೆ ಆದಂತ ಅಪ್ಪನ ಅಂತ ತಿಳ್ಕೊಬರ್ಲಿಲ್ಲ, ಅನೇಕ ಸಮಾಜದವರು ಬಂದಿದ್ದಾರೆ. ಹೀಗಾಗಿ ಎಲ್ಲ ಹಿಂದೂಗಳ ಒಗ್ಗಟ್ಟಾಗಿ ನಾವು ಇದನ್ನು ಖಂಡಿಸ್ತೇವೆ. ಈ ರೀತಿ ಆಗಬಾರ್ದನ್ನೋ ಎಚ್ಚರಿಕೆಯನ್ನ ಈ ಮುಖಾಂತರ ಕೊಡುವಂಥದ್ದು ಒಂದು ಸಾಂಕೇತಿಕವಾಗಿ ಇರ್ತದೆ. ಆದ್ರೆ ಇನ್ನೂ ಪ್ರತಿಭಟನೆ ಬಹಳ ದೊಡ್ಡ ಮಟ್ಟಕ್ಕೆ ಆಗ್ತದೆ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಮುಖಾಂತರ ಹಾಕಿ ಅವ್ರಿಗೆ ಜೈಲಿಗೆ ಹಾಕ್ಬೇಕು. ಅಂದಾಗ ಸರ್ಕಾರದ ಪಾತ್ರ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಇದು ಮಾಡಲಿಲ್ಲ ಅಂದ್ರೆ ಸರ್ಕಾರದನ್ನು ಪಾತ್ರ ಐತೆ ಅನ್ನೋದಾಗ್ತದೆ. ಸರ್ಕಾರ ಇವತ್ತು ನಾನು ಇದು ಮಾತಾಡಬಾರ್ದು ಅನ್ನೋ ಮಾತಾಡ ಯಾರು ಜನಿವಾರನ್ನು ಕಟ್ಟು ಮಾಡಿದಾರಲ್ಲ, ಕಟ್ಟಿಸುವಂಥದ್ದು ಅವರು ಅಥವಾ ಅವ್ರ ಬಂಧನಕ್ಕೆ ಬರುವಂತ ದಿವಸದೊಳಗೆ ಅದನ್ನು ಯಾರಾದರೂ ಕೈ ಕಟ್ಟಿಸುವಂತ ವ್ಯವಸ್ಥೆ ತಂತರನೇ ಆಗ್ತದೆ. ಪಾಪ ನಮ್ಮ ವಕೀಲರ ಪರಿಷತ್ ಗೋಕಾಕ್ ಬೆಂಗಳೂರಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಹಾಗೂ ಡೆಸಿಗ್ನೇಟೆಡ್ ಪರ್ಸನ್ ಆಫ್ ಇಂಡಿಯನ್ ಬಾರ್ ಕೌನ್ಸಿಲ್ ಶ್ರೀಯುತ ಸದಾಶಿವ ರೆಡ್ಡಿ ಇವರ ಕಚೇರಿಯಲ್ಲಿ ದುಷ್ಕರ್ಮಿಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಪ್ರಯತ್ನವಾಗಿ ಇವತ್ತಿನ ದಿವಸ ನಮಗೆ ಮಾನ್ಯ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ನಿರ್ದೇಶನದಂತೆ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ನ್ಯಾಯಾಲಯಗಳ ಜಿಲ್ಲಾ ವಕೀಲರ ಸಂಘ, ತಾಲೂಕು ವಕೀಲರ ಸಂಘ ಹಾಗೂ ಮೆಟ್ರೋಪಾಲಿಟನ್ ಎಲ್ಲ ವಕೀಲರ ಸಂಘದ ವತಿಯಿಂದ ಮೌನ ಮೆರವಣಿಗೆಯ ಮೂಲಕ ಇವತ್ತು ಆಯಾ ರಾಜ್ಯದ ತುಂಬ ಯಾರು ತಹಸೀಲ್ದಾರ್ ಇರ್ಬೋದು, ಯಾರು DC ಇರ್ಬೋದು ಹಾಗೂ ಕೌನ್ಸಿಲರ್ ಇರ್ಬೋದು, ಎಲ್ಲರಿಗೂ ಮೌನ ಮೆರವಣಿಗೆಯ ಮುಖಾಂತರ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತಿನ ದಿವಸ ನಮ್ಮ ವಕೀಲರ ಸಂಘ ಗೋಕಾಕಿನ ಎಲ್ಲ ಸರ್ವ ಸದಸ್ಯರ ಮುಖಾಂತರವಾಗಿ ನಮ್ಮ ತಹಸೀಲ್ದಾರ್ ಸಾಹೇಬರಿಗೂ ನಾವು ನಮ್ಮ ಬಾರ್ ಅಸೋಸಿಯೇಷನ್ ಮನವಿ ಸಲ್ಲಿಸ್ತಾ ಇದ್ದೀವಿ. ಕಾರಣ ದುಷ್ಕರ್ಮಿಗಳ ಮೇಲೆ ಹುತಾತ್ಮವಾಗಿ ಅರೆಸ್ಟ್ ಆಗಬೇಕು ಅಂತ ಮಾರಣಾಂತಿಕವಾದಂಥ ಹಲ್ಲೆಯನ್ನ ಖಂಡಿಸಿ ಅವರಿಗೆ ಕಾನೂನು ರೀತಿಯ ಯೋಗ್ಯವಾದ ಶಿಕ್ಷೆ ಆಗಬೇಕು. ನಾವು ವಕೀಲರು ಅಂತಂದ್ರೆ ಸಂವಿಧಾನಬದ್ಧವಾದಂಥ ಕ್ಲಾಸ್ 1 ಆಫ್ ರೈಟ್ಸು, ಕ್ಲಾಸ್ 1 ಆಫ್ ಲಾ ಇದ್ದಂಗೆ. ನಾವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಒಂದು ಅವಿಭಾಜ್ಯ ಅಂಗ. ವಕೀಲರಿಗಾಗಿ ಸಂವಿಧಾನದ 1ನೇ ಅಂಗ ಅಂತೇಳಿ ನಮ್ಮ ನ್ಯಾಯಾಂಗವನ್ನು ಕರೀತಾರೆ. ಅಂತ ಒಂದು ವಕೀಲರಿಗೆ ನಾವು ಪಬ್ಲಿಕ್ಕಿಗೆ ಕೊಡ್ತಕ್ಕಂಥ ನ್ಯಾಯದಾನವನ್ನು ಮಾಡಿದಂಥ ವಕೀಲರ ಮೇಲೆ ಇಂಥ ಹಲ್ಲೆ ಆದರೆ ಇನ್ನು ಜನಸಾಮಾನ್ಯರ ಗತಿ ಅಧೋಗತಿ ಆಗುತ್ತೆ. ಕಾರಣ ಸಂಬಂಧಪಟ್ಟ ಮಾನ್ಯ ಗೃಹ ಸಚಿವರು ಈ ಒಂದು ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ರಾಜ್ಯಪಾಲರ ಮುಖಾಂತರ ಮತ್ತು ಹಾಗೂ ಕರ್ನಾಟಕ ರಾಜ್ಯದ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳ ಮುಖಾಂತರ ಇನ್ನು ಒಂದೇ ವಾರದಲ್ಲಿ ದುಷ್ಕರ್ಮಿಗಳನ್ನ ಬಂಧಿಸಿ ರಾಜ್ಯಾರೋಷವಾಗಿ ಕಾನೂನಿನ ಶಿಕ್ಷೆಯನ್ನು ಒಳಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕಂತ ಹೇಳಿ ಸರ್ವ ಗೋಕಾಕ್ ವಕೀಲರ ಸಂಘದ ಪರವಾಗಿ ನಾವು ಇವತ್ತು ನಮ್ಮ ಗೋಕಾಕಿನ ತಹಸೀಲ್ದಾರ್ ಮುಖಾಂತರ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಇನ್ನು ಮುಂದಿನದಾಗಿ ನಮ್ಮ ಹಿರಿಯ ವಕೀಲರಾದಂಥ ತಹಸೀಲ್ದಾರ್ ಸಾಹೇಬ್ ಈ ಮನವಿಯನ್ನ ಇವತ್ತನ ಒಂದು ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಇವತ್ತನ ಅದನ್ನು ಮೇಲ್ ಮಾಡ್ತೀವಿ, ಏನು ಫಾರ್ವರ್ಡ್ ಮಾಡ್ತೀವಿ ಮಾಡಿ ಅದನ್ನು ಪಾರ್ಟಿ ರಿಚೂಟ್ ಮಾಡಬೇಕು. ಹಲೋ ಹೇಳಿ.